ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕಾವೇರಿ ಅವರು ಜೈಲ್ಗೆ ಹೋಗೋ ಸಮಯ ಬಂದಿದ್ದಾಯ್ತು. ಇಲ್ಲಿ ಮಡಿಲ್ ತುಂಬಿಸ್ಕೊಳ್ಳೋ ಶಾಸ್ತ್ರ ಆಗ್ತದೆ ಕಾವೇರಿಗೆ, ಆದ್ರೆ ಅತ್ತ ಕಡೆ ಬಾಲನ ಅಂತ್ಯ ಆಗ್ತದ. ಹಾಗಿದ್ರೆ ಕೊನೆಗೂ ಇಲ್ಲಿ ಬಾಲನ ಕಳ್ಕೊಂಡೇ ಬಿಡ್ತಾರ ಕಾವೇರಿ? ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಾವೇರಿ ಅವರು ಬಾಲನನ್ನ ಕ್ಷಮಿಸ್ತಿಲ್ಲ, ನಂಬ್ತಿಲ್ಲ, ಆದ್ರೆ ನಿಜಕ್ಕೂ ಬಾಲ ಬದಲಾಗಿದ್ದಾರೆ. ಬಾಲಗೆ ಅಂದು ಗೊತ್ತಿರಲಿಲ್ಲ ವರದ ಇಂಥ ಒಬ್ಬ ಕುತಂತ್ರಿ ಕೆಟ್ಟ ಮನುಷ್ಯ ಅಂತ ಹೇಳಿ, ಹಾಗಾಗಿ ವರದನನ್ನ ನಂಬಿದ್ರು. ಬಟ್ ಯಾವಾಗ ಕಾವೇರಿ ತಪ್ಪು ಮಾಡಿಲ್ಲ ಅನ್ನೋ ಸತ್ಯ ಸಾಕ್ಷಿ ಸಮೇತ ಸಾಬೀತಾಯ್ತು, ಆ ಕ್ಷಣನೇ ಬಾಲ ವರದನ ವಿರುದ್ಧವಾಗಿ ನಿಂತರು. ತನ್ನ ಹೆಂಡತಿಯನ್ನ ಪೆರುಲ್ ಮೇಲೆ ಕರ್ಕೊಂಡು ಬಂದ್ರು. ವರದನಿಗೆ ಪಾಠ ಕಲಿಸ್ಬೇಕು ಅಂತ ಅನ್ಕೊಂಡ್ರು, ಜೊತೆಗೆ ಪಾಠ ಕಲಿಸ್ತಾನು ಕೂಡ ಬಂದ್ರು. ಹೆಂಡತಿ ಕಾವೇರಿಯನ್ನ ವರದನ ಕಪಿಮುಷ್ಟಿಯಿಂದ ಬಿಡಿಸಿ ಕಾಪಾಡಿದ್ರು ಕೂಡ. ಇಷ್ಟೆಲ್ಲ ಆದ ಮೇಲೂ ಕೂಡ ಕಾವೇರಿ ಬಾಲನನ್ನ ನಂಬ್ತಿಲ್ಲ. ಅದರ ನಡುವೆ ಇಲ್ಲಿ ವರದ ಕಾವೇರಿ ಕಥೆಯನ್ನೇ ಮುಗಿಸ್ಬೇಕು ಅಂತ ಕಲ್ಯಾಣಿಯಲ್ಲಿ ಹೊಂಚು ಹಾಕಿರ್ತಾರೆ. ಬಟ್ ಅದನ್ನ ಕೂಡ ಸಂಹಾರ ಮಾಡೋದ್ರಲ್ಲಿ ಬಾಲ ಯಶಸ್ವಿ ಆಗ್ತಾರೆ, ತನ್ನ ಹೆಂಡತಿ ಕಾವೇರಿಯನ್ನ ಕಾಪಾಡ್ತಾರ. ಆದ್ರೆ ಇಷ್ಟೆಲ್ಲ ಮಾಡಿದ್ರು ಕಾವೇರಿಗೆ ಡೌಟ್ ಇರೋದೆ ಬಾಲ ಮೇಲೆ. ಬಾಲ ವರದ ಸೇರ್ಕೊಂಡು ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದಾರೆ, ಖಂಡಿತ ಇವರ ಉದ್ದೇಶನೇ ಬೇರೆ ಇದೆ ಅಂತ ಹೇಳಿ ಕಾವೇರಿ ಅನ್ಕೋತಿದ್ದಾರೆ. ಇದರ ನಡುವೆ ಬಾಲಗೆ ತನ್ನ ಮಗಳ ಸತ್ಯ ಗೊತ್ತಿರಲಿಲ್ಲ. ಅದೇ ಕಲ್ಯಾಣಿಯ ನಡುವೆ ನಿಂತಹ ಒಂದು ಸಮಯದಲ್ಲಿ ರಾಣಿಯ ವಿಶ್ವ ಬಾಲಗೆ ಗೊತ್ತಾಗತ್ತೆ. ಬಾಲ ತನ್ನ ಮಗಳು ರಾಣಿಯನ್ನು ವಿಶ್ವವನ್ನ ತಿಳಿದದೆ ಕುಸಿದು ಹೋಗ್ತಾರೆ. ತುಂಬಾನೇ ಖುಷಿ ಆಗತ್ತೆ ಕೂಡ. ಆದ್ರೆ ತನ್ನ ಮಗಳ ಹತ್ರ ಹೋಗಿ ಅಪ್ಪ ಅಂತ ಹೇಳೋಣ ಅಂತ ಅನ್ಕೊಂಡ್ರೆ ಅದಕ್ಕೆ ಸತ್ಯ ಅವಕಾಶ ಕೊಡುವುದಿಲ್ಲ. ಸತ್ಯವರು ಇನ್ನು ಮುಂದೆ ನೀನು ಅವರಿಂದ ದೂರ ಇರಬೇಕು, ನಿನಗೆ ಸತ್ಯ ಗೊತ್ತದೆ ಅನ್ನೋ ಸತ್ಯ ನನಗೆ ಗೊತ್ತದ, ನಿನ್ನ ಮಗಳಿಂದ ದೂರ ಇದ್ದಷ್ಟು ಒಳ್ಳೇದು, ಇಲ್ಲ ಅಂದ್ರೆ ನೀನೇ ಅವರಮ್ಮನನ್ನ ಜೈಲಿಗೆ ಕಳಿಸಿದ್ದು ಅನ್ನೋ ಸತ್ಯವನ್ನ ನಾನು ಹೇಳ್ಬಿಡ್ತೀನಿ ಅಂತ ಹೆದರಿಸ್ತಾರ. ಹಾಗಾಗಿ ಬಾಲ ಹಿಂದೆ ಸರಿತಾರ. ದೂರದಿಂದಾನೇ ಹೆಂಡತಿ ಮಗಳನ್ನ ನೋಡಿ ಖುಷಿ ಪಡ್ತಿದಾರ. ಆ ಕಡೆ ರಾಣಿ ಯಾವಾಗ್ಲೂ ಅಪ್ಪನ್ನ ಕೇಳ್ತಾ ಇದ್ಲು, ಆದ್ರೆ ಕಾವೇರಿ ಅವರು ರಾಣಿ ಇನ್ ಮುಂದೆ ಅಪ್ಪನ್ನ ಕೇಳಬೇಕೋ ಬೇಡವೋ ಅನ್ನೋ ಒಂದು ಪ್ರಶ್ನೆಯನ್ನ, ಇಚ್ಛೆಯನ್ನ, ನಿರ್ಧಾರವನ್ನ ಅವಳಿಗೆ ಬಿಡ್ತಾರೆ. ಕೊನೆಗೂ ಅವಳು ತನ್ನ ಸತ್ಯವನ್ನ ಹೇಳೋದ್ರ ಮುಖಾಂತರ ಮಗಳಿಗೆ ಸತ್ಯದ ಸ್ಫೋಟವನ್ನ ಮಾಡೋದ್ರ ಮುಖಾಂತರ ಸತ್ಯ ದರ್ಶನವನ್ನ ಮಾಡಿಸ್ತಾರೆ. ಯಾವಾಗ ತನ್ನ ತಂದೆನೇ ಅವನ್ನ ಜೈಲಿಗೆ ಕಳಿಸಿದ್ರು ಅನ್ನೋ ಸತ್ಯ ರಾಣಿಗೆ ಗೊತ್ತಾಗುತ್ತೋ ಅದೇ ಕ್ಷಣ ಅಪ್ಪನ ಬಗ್ಗೆ ತಿಳ್ಕೊಳ್ಳೋ ಕುತೂಹಲವನ್ನ ಕೂಡ, ಆಸೆಯನ್ನ ಕೂಡ ರಾಣಿ ಬಿಟ್ಬಿಡ್ತಾಳೆ. ಇಲ್ಲಿ ಕಾವೇರಿ ಮತ್ತೆ ರಾಣಿ ಇಬ್ರು ಕೂಡ ಮನೆಯಿಂದ ಹೋಗ್ತಾರೆ ಅನ್ನೋ ಖುಷಿ ಸರಳಾಗಿ ಅವರ ಅಮ್ಮಂಗೆ. ಯಾಕಂದ್ರೆ ರಾಣಿ ಅನಾಥಾಶ್ರಮಕ್ಕೆ ಹೋಗ್ಬೇಕು ಅಂತ ಹೇಳಿ ಕಾವೇರಿ ಅಣ್ಣನ ಹತ್ರ ಕೇಳ್ಕೊಂಡಿದ್ದಾರೆ. ಆದ್ರೆ ಮೊದಲಲ್ಲಿ ಮಾವ ಒಪ್ಪೋದಿಲ್ಲ, ಯಾಕಂದ್ರೆ ನನ್ನ ಸೊಸೆಯನ್ನ ನಾನೇ ನೋಡ್ಕೋತೀನಿ ಅಂತಾರೆ. ಬಟ್ ಬಾಲನಿಂದ ದೂರ ಇರಬೇಕು, ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತಿರೋದು ಅಂತ ಕಾವೇರಿ ಹೇಳಿದಾಗ ಇನ್ನೊಂದು ಮಾತಾಡೋದಕ್ಕೆ ಯಾವುದೇ ರೀತಿ ಅವಕಾಶ ಇರುವುದಿಲ್ಲ ಸತ್ಯಗೆ. ಹಾಗಾಗಿ ಒಪ್ಕೊಳ್ಳೇಬೇಕಾಗತ್ತ. ಮನೆಯವರು ಎಲ್ಲರೂ ಕೂಡ ಖುಷಿಯಿಂದ ಹೊರಗಡೆ ಊಟ ಮಾಡ್ತಿದ್ದಾರೆ. ಇಲ್ಲಿ ತನ್ನ ಹೆಂಡತಿ ಮಗಳನ್ನ ನೋಡ್ಬೇಕು, ಮಗಳ ಮುಂದೆ ಸತ್ಯವನ್ನ ಹೇಳಬೇಕು ಅಂತ ಬಾಲ ಬರ್ತಾರ. ಆದ್ರೆ ಅವರ ಖುಷಿ ಸಂತೋಷವನ್ನ ನೋಡಿದ ಹಾಗೆ ಮೈ ಮರೆತು ಬಿಡ್ತಾರ. ಇದರ ನಡುವೆ ಕಾವೇರಿ ಪಟ್ಟಂತ ಕಷ್ಟಗಳು, ಜೊತೆಗೆ ತಾನು ನಾಳೆ ಜೈಲಿಗೆ ಮತ್ತೆ ವಾಪಸ್ಸು ಹೋಗ್ತಿದ್ದೀನಿ, ನನ್ನನ್ನ ಮಡಿಲ್ ತುಂಬಿ ಅಂತ ಕೇಳ್ಕೊಂಡಿದ್ದು. ರಾಣಿಯನ್ನ ಅನಾಥಾಶ್ರಮಕ್ಕೆ ಸೇರಿಸ್ಬಿಡಿ ನೀವು, ಮತ್ತೆ ಅದಕ್ಕೆ ಅಣ್ಣ ಮತ್ತೆ ನೀವಿಬ್ರು ಹೋಗಿ ಅಂತ ಹೇಳಿ ಅದಕ್ಕೆ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಇದು ಎಲ್ಲವನ್ನ ಕೂಡ ಕೇಳಿಸ್ಕೊಂಡಂತ ನೋಡ್ದಂತ ಬಾಲಗೆ ನಿಜಕ್ಕೂ ಕೂಡ ಸಂಕಟ ಆಗ್ಬಿಡತ್ತೆ. ಏನಿದು ನನ್ನಿಂದಾನೇ ಇವತ್ತು ನನ್ನ ಹೆಂಡತಿ ಮಕ್ಕಳು ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಗಿದೆ. ನಾನು ಅವರ ಜೊತೆ ಸರಿಯಾದ ಸಮಯದಲ್ಲಿ ಇದ್ದಿದ್ರೆ, ಸರಿಯಾದ ತೀರ್ಮಾನವನ್ನ ತೆಗೆದುಕೊಂಡಿದ್ರೆ ಖಂಡಿತ ಇವತ್ತು ನನ್ನ ಹೆಂಡತಿ ಮಗಳು ಈ ಒಂದು ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಎಲ್ಲದಕ್ಕೂ ನಾನೇ ಕಾರಣ ಆಗ್ಬಿಟ್ಟೆ ಪಾಪಿ. ಇವತ್ತು ನನ್ನ ಹೆಂಡತಿ ನಾಳೆ ಜೈಲ್ಗೆ ಹೋಗ್ಬೇಕು ಅಂತ ಸಂಕಟ ಪಡ್ತಿದ್ದಾಳೆ ಅಂತ ಬಾಲ ಕೂಡ ಸಂಕಟ ಪಡ್ತಿದ್ದಾರೆ. ಈ ಕಡೆ ಸತ್ಯ ಅವ್ರು ಕೂಡ ತುಂಬಾನೇ ಸಂಕಟ ಪಡ್ತಾರೆ. ತನ್ನ ತಂಗಿ ನಾಳೆ ಜೈಲ್ಗೆ ಹೋಗ್ತಿದ್ದಾಳೆ, ಜೈಲ್ಗೆ ಹೋಗೋದೇ ಅವಳಿಗೆ ಇಷ್ಟ ಇಲ್ಲ, ನನ್ನ ಮಗಳ ಜೊತೆ ಇದ್ದೆ ಇಷ್ಟು ವರ್ಷ, ಈಗ ಹೇಗಿರ್ಲಿ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳಿದ ಮಾತನ್ನ ನೆನಪು ಮಾಡ್ಕೋತಿದ್ದಾರೆ ಸತ್ಯ ಅವರು. ಹಾಗಿದ್ರೆ ಸತ್ಯ ಅವರು ಆಲೋಚನೆ ಮಾಡ್ತಿರೋ ರೀತಿಯನ್ನ ನೋಡಿದ್ರೆ ಖಂಡಿತವಾಗ್ಲೂ ಸತ್ಯ ಅವ್ರು ಏನು ಪ್ಲಾನ್ ಮಾಡಬಹುದು ಅಂತಾನೆ ಅನ್ನಿಸ್ತದ. ಇತ್ತ ಕಡೆ ಸರಳ ಅವರು ಮತ್ತೆ ಅವರಮ್ಮ ಅಂತೂ ಫುಲ್ ಖುಷಿಯಾಗಿದ್ದಾರೆ. ರಾಣಿ ಬಟ್ಟೆಯನ್ನ ಕೂಡ ಅವರೇ ಪ್ಯಾಕ್ ಮಾಡಿಬಿಡ್ತಾರೆ. ಇಲ್ಲಿ ಕಾವೇರಿ ಅವರು ನನ್ನ ಮತ್ತೆ ನನ್ನ ರಾಣಿಯಿಂದ ಏನಾದರೂ ನಿಮಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ, ಇನ್ನು ಮುಂದೆ ನನ್ನಿಂದ ಆಗಲಿ ನನ್ನ ಮಕ್ಕಳಿಂದಾಗಲಿ ನೋವು ಆಗೋದಿಲ್ಲ, ಅವಳು ಇನ್ನು ಅನಾಥಾಶ್ರಮಕ್ಕೆ ಹೋಗ್ತಾಳೆ, ನಾನು ಕೂಡ ಜೈಲಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಫುಲ್ ಖುಷಿಯಿಂದ ಇದ್ದಾರೆ ಸರಳ ಮತ್ತೆ ಅವರಮ್ಮ ಇಬ್ರು ಕೂಡ. ಇದರ ನಡುವೆ ಬಾಲವರು ನನ್ನ ಹೆಂಡತಿ ಜೈಲಿಗೆ ಹೋಗ್ಬಿಡ್ತಾಳೆ, ಇನ್ನು ಅವಕಾಶ ಸಿಗೋದಿಲ್ಲ, ರಾಣಿ ನನ್ನ ಮಗಳು ಅಂತ ನಾನು
ಯಾವಾಗ ಹೇಳಲಿ? ಖಂಡಿತ ಇದೇ ಒಂದು ಸರಿಯಾದ ಸಮಯ. ಈಗಲೇ ಹೋಗಿ ಕಾವೇರಿ ಹೋಗೋಕ್ಕೂ ಮುನ್ನನೇ ಕಾವೇರಿ ಮುಂದೆ ನಿಂತು ರಾಣಿ ಹತ್ರ ನನ್ನ ವಿಷಯವನ್ನು ಹೇಳ್ಬಿಡೋಣ ಅಂತ ಹೇಳಿ ಬಾಲ ತೀರ್ಮಾನ ಮಾಡಿಕೊಂಡು ಮನೆ ಕಡೆ ಬರ್ತಿದ್ದಾರೆ. ಬಟ್ ಮನೆ ಕಡೆ ಬರ್ತಾ ಇರಬೇಕಾದ್ರೆ ಆ ಕಡೆ ವರದನ್ ಕಡೆ ಹುಡುಗರು ಬಂದು ಬಾಲನ್ನ ಎತ್ತಾಕೊಂಡು ಹೋಗ್ತಾರೆ. ಇದನ್ನು ಅವರ ಸ್ನೇಹಿತ ನೋಡ್ತಾರೆ. ನೋಡದೆ ಗಾಬರಿ ಆಗ್ತಾರೆ. ಯಾಕಂದರೆ ಇಲ್ಲಿ ಬಾಲನ ಬಗ್ಗೆ ವರದನ್ಗೆ ಸತ್ಯ ಗೊತ್ತಾಗಿದೆ. ಬಾಲ ಕಾವೇರಿ ಪರವಾಗಿ ನಿಂತಿದ್ದಾನೆ. ಜೊತೆಗೆ ತನ್ನ ಎಲ್ಲ ಕುತಂತ್ರ ಕೂಡ ಅವನಿಗೆ ಗೊತ್ತಾಗಿದೆ. ಇನ್ನು ಅವನು ಬದುಕೋದ್ರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅರ್ಥ ಇಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದಂಥ ವರದ ಇಲ್ಲಿ ಬಾಲನ್ನ ಎತ್ತಾಕೊಂಡು ಕಳಿಸಿ ಬಾಲನ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಬಾಲ ಕೂಡ ಲಾಕ್ ಆಗಿರೋದ್ರಿಂದ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇತ್ತ ಕಡೆ ಕಾವೇರಿ ಕೂಡ ಜೈಲಿಗೆ ಹೋಗಬೇಕಾಗಿದೆ. ಜೈಲಿಗೆ ಹೋಗೋ ದಿನಾನೇ ತನ್ನ ಅಣ್ಣನಿಂದ ತನ್ನ ಮಡಿಲನ್ನ ತುಂಬಿಸ್ಕೋತಿದ್ದಾರೆ. ಯಾಕಂದ್ರೆ ಮದುವೆ ಆದಾಗ್ಲೂ ಕೂಡ ತನಗೆ ಅಣ್ಣ ಮಡಿಲ್ ತುಂಬಲಿಲ್ಲ. ಈಗಲಾದ್ರೂ ಅಟ್ಲೀಸ್ಟ್ ತುಂಬಬೇಕು ಅನ್ನೋದು ಆಕೆಯ ಆಸೆ ಆಗಿರುವುದರಿಂದ ಇಲ್ಲಿ ಸತ್ಯವರು ಕೂಡ ತನ್ನ ತಂಗಿಯ ಆಸೆಗೆ ತಣ್ಣೀರು ಎರಚಬಾರ್ದು ಅನ್ನೋ ಕಾರಣಕ್ಕೆ ತನ್ನ ತಂಗಿಗೆ ಮಡಿಲ್ ತುಂಬೋ ಶಾಸ್ತ್ರವನ್ನ ಮಾಡ್ತಿದ್ದಾರೆ. ಲೋಹಿತ ಕೂಡ ಮನೆಗೆ ಬಂದಿದ್ದಾಳೆ. ಲೋಹಿತಾಗೆ ನಿಜಕ್ಕೂ ಸರಳ ಅವರ ಬುದ್ಧಿನೇ ಕುತಂತ್ರ ಬುದ್ಧಿನೇ ಇದೆ. ಅತ್ತೆ ಅನ್ನೋದು ಕೂಡ ನೋಡದೆ ನೇರವಾಗಿ ಮಾತಾಡಿ ನನಗೆ ನೀವು ಈ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ಸತ್ಯವರು ಲೋಹಿತಾಗೆ ಹೊಡೆಯೋಕೆ ಕೂಡ ಮುಂದಾಗ್ತಾರೆ. ಇವತ್ತೇ ಇಷ್ಟೆಲ್ಲ ಮಾತಾಡ್ತಿದ್ಯಾ, ನೀನು ಮಾತಾಡ್ತಿರೋ ಮಾತುಗಳನ್ನ ನಿಜಕ್ಕೂ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಇವತ್ತೇ ಈ ಬುದ್ಧಿ ಕಲ್ತಿದ್ಯಾ ಅಂದರೆ ಮುಂದೆ ಎಂಥ ಬುದ್ಧಿ ಕಲಿಯೋದಿಲ್ಲ. ಮಕ್ಕಳು ತಪ್ಪು ಮಾಡಿದಾಗ ಅವರನ್ನು ಸಪೋರ್ಟ್ ಮಾಡೋದಲ್ಲ, ಸರಿಯಾಗಿ ಬುದ್ಧಿ ಹೇಳಿ ಅವ್ರನ್ನ ಸರಿಯಾದ ಹಾದಿಗೆ ತರಬೇಕು ಅಂತ ಸರಳ ಮೇಲೂ ಕೂಡ ರೇಗ್ತಾರೆ. ಯಾಕಂದರೆ ಸತ್ಯವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸರಳಾಗೆ ಕಾವೇರಿ ಮತ್ತು ಅವರ ಮಗಳು ಕಂಡ್ರೆ ಆಗೋದಿಲ್ಲ. ಅದೇ ಒಂದು ಬುದ್ಧಿ ಲೋಹಿತಾಗೂ ಕೂಡ ಬಂದಿದೆ ಅಂತ ಹೇಳಿ. ಇದರ ನಡುವೆ ಸರಳ ಅವರು ಕಾವೇರಿ ಕೊನೆ ಆಸೆ ತಾನೇ ಈಡೇರಿಸ್ಬಿಡೋಣ, ಮನೆ ಬರ್ಕೊಟ್ಟಿದ್ದಾಳೆ. ಇನ್ನು ಮುಂದೆ ಮಗಳನ್ನ ಕೂಡ ಅವಳ ಜೊತೆನೇ ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದಾಳೆ. ಇನ್ನು ಇವರ ಕಾಟ ಇರೋದಿಲ್ಲ ಅಂತ ಹೇಳಿ ತುಂಬ ಖುಷಿಯಿಂದನೇ ಸತ್ಯವರ ಜೊತೆ ಸೇರಿ ಕಾವೇರಿಗೆ ಮಡಿಲ್ ತುಂಬೋ ಶಾಸ್ತ್ರವನ್ನ ಮಾಡ್ತಿದ್ದಾರೆ. ಈ ಕಡೆ ಅಜ್ಜಿ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ತನ್ನ ಮಗಳು ಬದುಕು ಸರಿ ಹೋಯ್ತು ಅಂತ ಹೇಳಿ. ಯಾಕಂದ್ರೆ ಅವ್ರು ಈ ಮನೆಗೆ ಬಂದಿದ್ದ ಕಾರಣನೇ ರಾಣಿಯನ್ನ ಓಡಿಸ್ಬೇಕು ಅಂತ ಹೇಳಿ. ಈಗ ರಾಣಿಯನ್ನು ಕೂಡ ಕಳಿಸಿದ್ದಾಗಿದೆ, ಕಾವೇರಿಯನ್ನ ಕೂಡ ಕಳಿಸ್ತಿರುವುದಾಗಿದೆ. ಹಾಗಾಗಿ ಅವರು ಕೂಡ ತುಂಬಾ ಖುಷಿಯಿಂದ ಇದ್ದಾರೆ. ಬಟ್ ಇಲ್ಲಿ ಅಣ್ಣ ತಂಗಿ ಇಬ್ರು ಕೂಡ ಕಣ್ಣಲ್ಲಿ ನೀರು ತುಂಬ್ಕೋತಿದ್ದಾರೆ. ಮಗಳು ರಾಣಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ಇಷ್ಟು ದಿನ ಅಮ್ಮನ ಜೊತೆ ಇದ್ದೆ, ಆದ್ರೆ ಇನ್ನು ಮುಂದೆ ಅಮ್ಮ ಇರುವುದಿಲ್ಲ. ಇನ್ನು ಹೇಗಿರ್ಲಿ ನಾನು ಅಮ್ಮ ಇಲ್ಲದೆ, ಜೊತೆಗೆ ಮಾಮನ ಮನೆಯಲ್ಲೂ ಕೂಡ ಇರುವುದಿಲ್ಲ. ಇನ್ನೇನೇ ಇದ್ರು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಒಬ್ಳೇ ಇರಬೇಕಾಗತ್ತೆ. ಏನು ಮಾಡೋದು ಅಂತ ಹೇಳಿ ತುಂಬ ನೋವಾಗ್ತದೆ ಆ ಮಗುಗೆ. ಜೊತೆಗೆ ಅಮ್ಮ ಇಲ್ಲಿಂದ ಹೋಗ್ತಾರೆ ಅನ್ನೋ ನೋವೇ ಸಾಕಷ್ಟಿದೆ. ಕೊನೆಗೂ ಇಲ್ಲಿ ಕಾವೇರಿ ಅವರ ಆಸೆ ಪೂರೈಸಿದೆ. ಕಾವೇರಿಗೆ ಮಡಿಲ್ ತುಂಬಿದ್ದಾರೆ ಸತ್ಯ ಅವರು. ಆದರೆ ಸತ್ಯ ಅವರಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಕಾವೇರಿಯನ್ನು ಜೈಲಿಗೆ ಕಳಿಸೋದಕ್ಕೆ. ಹಾಗಾಗಿ ಏನೋ ಮಾಡಬಹುದು ಅಂತ ಅನ್ನಿಸ್ತದೆ. ಇದರ ನಡುವೆ ಜೈಲಿಂದ ಪೊಲೀಸ್ ಅವರು ಕೂಡ ಬಂದಿದ್ದಾರೆ ಇಲ್ಲಿ ಕಾವೇರಿಯನ್ನ ಕರ್ಕೊಂಡು ಹೋಗೋದಕ್ಕೆ. ಇಲ್ಲಿ ಕಾವೇರಿ ತನ್ನ ಅಣ್ಣ ಅದಕ್ಕೆ ಮಗಳು ಎಲ್ರಿಗೂ ಕೂಡ ಹೇಳೋದ್ರ ಮುಖಾಂತರ ಅಲ್ಲಿಂದ ಹೊರಡ್ತಾ ಇದ್ರೆ ಅತ್ತ ಕಡೆ ವರದ ಬಾಲನ್ನ ಎದುರಾಗಿದೆ. ಕೊನೆಗೂ ನಿನಗೆ ನನ್ನ ವಿಷಯ ಗೊತ್ತಾಗಿದೆ, ಇದೇ ನನ್ನ ನಿಜವಾದ ಮುಖ. ಇಷ್ಟು ದಿನ ನೀನು ಮುಂದೆ ನಾಟಕ ಮಾಡ್ತಿದ್ದೆ ಅಂದಾಗ ನೀನು ಇಂಥವನು ಅಂತ ಗೊತ್ತಿದ್ದಿದ್ರೆ ಅವತ್ತೇ ನಿನ್ನ ಕಥೆಯನ್ನೇ ಮುಗಿಸ್ತಿದ್ದೆ. ನನ್ನ ಸಂಸಾರವನ್ನೇ ಹಾಳು ಮಾಡಿಬಿಟ್ಟು ನನ್ನ ಹೆಂಡತಿಯನ್ನ ಅನ್ಯಾಯವಾಗಿ 10 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸೋ ಹಾಗೆ ಮಾಡಿದೆ. ನಿನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಬಾಲ ಹೇಳ್ತಿದ್ರೆ ಏನು ಮಾಡ್ಕೊಳಕ್ಕಾಗತ್ತೆ ನಿನ್ನಿಂದ? ಈಗ ನೀನು ನನ್ನ ಕಪಿಮುಷ್ಟಿಯಲ್ಲಿದೆ. ಯಾವತ್ತು ನಿನಗೆ ವಿಷಯ ಗೊತ್ತಾಗುತ್ತೋ ಅವತ್ತೇ ನಿನಗೆ ಮುಹೂರ್ತ ಇಟ್ಟಿದ್ದೆ ನಾನು. ಈಗ ನಿನಗೆ ವಿಷಯ ಗೊತ್ತಾಗಿದೆ, ಇನ್ನು ಮುಂದೆ ನಿನಗೆ ಬದುಕೋ ಅರ್ಹತೆ ಇಲ್ಲ ಅಂತ ಹೇಳಿ ವರದ ಬಾಲನ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ. ಮಡಿಲ್ ತುಂಬಿಕೊಂಡು ಹೋಗ್ತಿರ್ತಕ್ಕಂಥ ಕಾವೇರಿ ಜೈಲಿಗೆ ಹೋಗೋಕ್ಕೂ ಮುನ್ನನೇ ವಿಧವೆಯಾಗಿ ಬಿಡ್ತಾರ. ಇಲ್ಲಿ ಬಾಲನ ಅಂತ್ಯವಾಗಿ ಬಿಡುತ್ತಾ. ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮಾಡಿ.